ಎಲ್ಲ ಹಂಗೆ ಲೈನ್ ಲೈನ್ ಹಣೆ ಫುಲ್ ಆಗೋಗುತ್ತೆ ಸಂಜೆ ಅಷ್ಟೊತ್ತಿಗೆ. ನೋಡಿ ಇದು ರಿಯಲ್ ಅಮ್ಮ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ನನ್ನಮ್ಮ. ಹೌದಾ, ಚೌಡಮ್ಮ, ಮಾರಮ್ಮ, ಕೆಂಪಮ್ಮ, ಮದೇನಟ್ಟಮ್ಮ ಮಾಡಿ ಹಬ್ಬದ ದಿನ ಬೆಳಗ್ಗೆನು ಪೂಜೆ ಮಾಡಿ ಊರಿಗೆ. ನೀವು ನೋಡೋದು ಯೂಟ್ಯೂಬ್ ಅಲ್ಲಿ, ಇವಳಲ್ಲ. ಅಕ್ಕಿಂತ ಹೋಗಿದಲ್ ತಟ್ಟೆ ಹಿಡ್ಕೊಂಡು ತೆಂಗಿನಕಾಯಿ ಹೊಡೆದು ಪೂಜೆ ಸಾಮಾನು ಅಲ್ಲಿದ್ರು ಕಾಣ್ತೀಯ ಲೈಟ್ ರಾಜನ್ ಜೊತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರ? ಎಲ್ಲರೂ ಸೂಪರ್ ಡೂಪರ್ ಆಗಿದ್ರ ಅನ್ಕೊಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ಲಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿಗೆ ನಾವು ನಮ್ಮ ಊರಿಗೆ ಹೋಗ್ತಾ ಇದೀವಿ. ಲೇಟ್ ಆಗ್ಬಿಡಿದೆ, ಒಳ ಕೂತ್ಕೊಂಡು ಅಪ್ಡೇಟ್ಸ್ ಕೊಡ್ತೀನಿ. ಲೆಟ್ಸ್ ಗೋ. ಸೊ ಅಲ್ಲಿ ರಂಗೋಲಿ ಹಬ್ಬ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಏನೇನಿದೆ? ಹುಡ್ಗಡ್ಲೆ ಕೊಬ್ಬರಿ ಹಾಕಿದ್ಯಾ? ನೆಕ್ಸ್ಟ್ ಅಲ್ಲಿ ಕೊಬ್ಬರಿ ಬೆಲ್ಲ. ಸೊ ಇಲ್ಲಿ ಕಡಲೆ ಬೀಜ ಹುರ್ಕೋತಾ ಇದಾರೆ. ಮುಂಚೆ ಎಲ್ಲ ನಾವೇ ಕುತ್ಕೊಂಡು ಕಟ್ ಮಾಡ್ತಾ ಇದ್ದಿದ್ದೆಲ್ಲ ನಂಗೆ ಮೆಮೊರಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂದಿನ 2 ದಿನ ಎಲ್ಲ ಆಗೋದು. ಬೆಲ್ಲ ಕಟ್ ಮಾಡೋದು, ಕೊಬ್ಬರಿ ಕಟ್ ಮಾಡೋದು ಚಿಕ್ಕ ಚಿಕ್ಕದಾಗಿ ಅಲ್ಲ ಮಮ್ಮಿ. ಇವಾಗ ರೆಡಿಮೇಡ್. ಈಗ ಮಮ್ಮಿ ಕಟ್ ಮಾಡಿರೋದನ್ನ ತಂದು ಆಮೇಲೆ ಎಲ್ಲ ಮಾಡ್ಕೋತಾರೆ ಮನೆಯಲ್ಲಿ. ಫುಲ್ ಆಗಿ ರೆಡಿ ಇರುತ್ತಾರಲ್ಲ, ಬರೀ ಬೆಲ್ಲ ಕೊಬ್ಬರಿ ಮಾತ್ರ ಕಟ್ ಆಗಿರೋದು ತರ್ತಾರೆ. ಆಮೇಲೆಲ್ಲ ಹುರಿದು ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೊಂಡು ಮಾಡ್ತಾರೆ. ಆಮೇಲೆ ಇದು ಕಲ್ ಸಕ್ಕರೆ, ಇದನ್ನ ಕೊಡೋರಿಗೆಲ್ಲ ಅವ್ರೊಂದು ಪ್ಯಾಕೇಜ್ ಹಾಕೋದು. ಬಾಕ್ಸ್ ನೋಡಿ ಇಲ್ಲಿದೆ, ಈ ಬಾಕ್ಸಿಗೆಲ್ಲ ಕೊಡೋದು. ಕಂದಮ್ಮ ಕೊಡೋದು. ಯು ವಿಲ್ ಗಿವ್ ಟು ಎವ್ರಿಬಡಿ. ಇದೆಲ್ಲ ಕೊಡ್ತೀರಾ? ಅಕ್ಕಗೆ, ಅಣ್ಣಗೆಲ್ಲ ಕೊಡ್ತೀರಾ? ಯಾ, ಓಕೆ, ಗುಡ್ ಗರ್ಲ್. ಇವಾಗ ಎಳ್ಳು ಉರಿತಾ ಇದಾರೆ. ಘಮ ಘಮ ಘಮ. ಈ ತರ ಫ್ರೈ ಆಗಿದ್ರೆ ಚಂದ ತಿನ್ನೋದಕ್ಕೆ. ರೆಡಿಮೇಡ್ ಸಿಗೋದ್ರಲ್ಲಿ ಹಿಂಗ್ ಫ್ರೈ ಆಗಿರಲ್ಲ, ಅದಕ್ಕೆ ಇಷ್ಟ ಆಗಲ್ಲ. ಇದು ನೋಡಿ ಹಿಂಗೆಲ್ಲ ಬ್ರೌನ್ ಬ್ರೌನ್ ಆಗ್ಬೇಕು ಸ್ವಲ್ಪ, ಅವಾಗ್ಲೇ ರುಚಿ, ಅದು ಫ್ರೆಶ್ ಫೀಲ್ ಆಗೋದು. ಕಾಂಟ್ ವೇಟ್ ಟು ಈಟ್. ವರ್ಷಕ್ಕೆ ಒಂದೇ ಸತಿ ತಿನ್ನೋದು ಇವೆಲ್ಲ. ಮಮ್ಮಿ ಹೊಸಲು ತೊಳೆದು ಅರ್ಶಿನ ಕುಂಕುಮ ಹಚ್ತಾ ಇದ್ದಾರೆ. ಈ ಕಂದಮ್ಮ ನಿಂತ್ಕೊಂಡು ನೋಡ್ತಾ ಇದೆ. ಮಮ್ಮ ಏನ್ ಮಾಡಕ್ ಹೋಗ್ತಾ ಇದೀನಮ್ಮ? ರಂಗೋಲಿ. ನಾನು ಮಮ್ಮಿನ ರಂಗೋಲಿ ಬಿಡ್ತಾರೆ ಸುಮ್ಮನೆ. ನಾನು ಲಾಸ್ಟ್ ಟೈಮೇ ಫ್ಲಾಪ್ ಮಾಡಿದ್ದೀನಿ. ಹ್ಯಾಪಿ ಸಂಕ್ರಾಂತಿ ಬರೀತೀನಿ. ಥ್ಯಾಂಕ್ ಯು ನನ್ನಮ್ಮ. ಚೆನ್ನಾಗಿ ಬಂತಾ? ಅವಳು ಕಬ್ಬರ್ದಿದ ತಕ್ಷಣ ಕ್ಲಾಪ್ ಹೊಡಿತಾ ಇದ್ದಾಳೆ. ಸಿ ಮೈ ಕಬ್ಬು. ಏನಿದು ಬಂಗಾರಿ? ಏನಿದು? ಚೆನ್ನಾಗಿ ಬಂತ ಬಮ್ಮ? ಮಮ್ಮ ಚೆನ್ನಾಗಿ ಬರ್ತಿದ್ದೀನ ಮಮ್ಮ? ಥ್ಯಾಂಕ್ ಯು ನನ್ನಮ್ಮ. ಲಾಸ್ಟ್ ಟೈಮ್ ನೀನೇ ಆಡ್ಕೊಂಡು ನಕ್ಕಿದ್ದೆ. ಹ್ಯಾಪಿ ಸಂಕ್ರಾಂತಿ. ಈ ರೀತಿ ಇದೆ ನಮ್ಮ ಕ್ಯೂಟ್ ರಂಗೋಲಿ. ಅಲ್ಲೇ ಇರು ಬಂದೆ. ಒಂದು ಪಾಠವನ್ನ ನಮ್ಗೆ ಹೇಳ್ಕೊಡ್ತಾರೆ. ಅಂಡ್ ನೀವು ಸುದೀಪ್ ಸರ್ಗೋಸ್ಕರ ಈ ಹಾಡನ್ನ ಹಾಡಿದ್ರಿ, ಬಟ್ ನೀವು ನನ್ನ ಹತ್ರ ಹೇಳ್ತಾ ಏನ್ ಮಾಡ್ತಾ ಇದೆ ತಾತ? ನಿಮ್ಗೆ ಬಹಳ ಇಷ್ಟ ಅಂತ, ಅದ್ರ ಬಗ್ಗೆ ಹೇಳಿ ತಾತ. ಇಲ್ಲಿ ನಮ್ಮ ಪ್ರೊಡಕ್ಷನ್ ಅವರು ಹೇಳಿದ್ರು, ಸರ್ ನಿಮಗೆ ನಾವು ಸ್ಪೆಷಲ್ ಆಗಿ ಗಾಡಿ ಮುಗ್ದೋಯ್ತು ಅಷ್ಟೇ, ನೀವು ಗಾಡಿ ಬನ್ನಿ ಬೆಳಗ್ಗೆ. ಯಾರು ಕೊಟ್ಟಿದ್ದು? ಹೌದಾ? ಯು ಲೈಕ್ ಐಸ್ ಕ್ರೀಮ್? ಪೂಜೆಗೆಲ್ಲ ಪ್ಯಾಕಿಂಗ್. ಇದೊಂದು ಸ್ಯಾರಿ, ಒಟ್ಟು 3 ಸ್ಯಾರಿನ ರೆಡಿ. ಅದೇ ಇನ್ನೊಂದಲ್ಲಿ ಕಾಣಿಸ್ತಲ್ಲ. ಇದ್ಯಾವ್ದು ಇವ್ರಿಗಪ್ಪ? ಬ್ಲೌಸ್ ಪೀಸ್ಗಳು ಹಾಕಿರ್ತಾ ಇದಾರೆ. ಇದ್ ನೋಡು ಕಲರ್ ಹೆಂಗಿದೆ. ಮದನಟ್ಟಮ್ಮಗ ಚೌಡಮ್ಮ, ಮಾರಮ್ಮ, ಕೆಂಪಮ್ಮ, ಮದೇನಟ್ಟಮ್ಮ. ಎಷ್ಟು ಪೂಜೆ ಸಾಮಾನು. ಇವಾಗ ಮಾರ್ಕೆಟ್ಗೆ ಹೋಗ್ತಾರೆ ಮಧ್ಯರಾತ್ರಿ. ಹಿಂದಿನ ದಿನ ನೈಟ್ ಕೂಡ ಪೂಜೆ ಮಾಡಿ ಹಬ್ಬದ ದಿನ ಬೆಳಗ್ಗೆನು ಪೂಜೆ ಮಾಡಿ ಊರಿಗೆ ಹೊರಟ್ವಿ.
ಸೊ ಇಲ್ಲಿ ಮಮ್ಮಿ ಡ್ಯಾಡಿ ಚಿಕ್ಕಪ್ಪ ಮಂಜಪ್ಪ ವರ್ಷ. ಹಲೋ ಬಾಯ್ಸ್, ಸೇ ಹಾಯ್. ನನ್ನ ತಮ್ಮಂದ್ರು ಮೋಯಿ, ರಾಜು, ಅರವಿಂದ್, ರಾಜ್, ಮೋಹಿತ್. ಹಾಯ್ ನನ್ನಮ್ಮ. ಹೋಟೆಲ್ ಉಡುಪಿ ವೈಭವದಲ್ಲಿ ಇದೀವಿ. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಇವತ್ತು ಇಲ್ಲೇ ಫಾಸ್ಟ್ ಆಗಿ ತಿನ್ಕೊಂಡು ಹೋಗ್ಬೇಡ ಅಂತ ಅಲ್ಲಿ ಹೋಗ್ತಾ ಇಲ್ಲ, ಎಸಿಗೆ ಅಷ್ಟೇ ಚಳಿ ಇದೆ. ಎಲ್ಲರೂ ಇಡ್ಲಿ, ವಡೆ, ಉಪ್ಪಿಟ್ಟಂತೂ ಸಕ್ಕತ್ತಾಗಿದೆ. ನನ್ನ ಮಗಳು ಸದ್ಯಕ್ಕೆ ಬರೀ ವಡೆನೇ ತಿನ್ನೋದು, ಪಕ್ಕ ನೋಡಿ ಇಡ್ಲಿ ಬೇಡ ಅಂತಾಳೆ. ಸೊ ನಾನು ರಾಹುಲ್ ದೋಸೆಗೆ ವೇಟಿಂಗ್. ಮೂರು ರೀಚ್ ಆದ್ವಿ. ಇದೇ ದೇವಸ್ಥಾನ. ಸೊ ಡ್ಯಾಡಿ ಮತ್ತೆ ರಾಹುಲ್ ಮಧ್ಯರಾತ್ರಿ 2 ಗಂಟೆಗೆ ಹೂವು ತಂದ್ರು. ಏನ್ ತಂದ್ರು ನೋಡಿಲ್ಲ, ನೋಡೋಣ ಇವಾಗ. ಇನ್ನು ಇದ್ಯಾ? ಸೊ ಇದು ಇಲ್ಲಿ ಒಂದೇವ್ರಿಗೆ ಮಾತ್ರ ಇದಲ್ವಾ? ಇಲ್ಲಿಗೆ ಮಾತ್ರ ಇರೋದು. ಇದು ಚನ್ಕೇಶ್ವರ್ ಮಾತ್ರ. ಇಷ್ಟು ಹೂವ. ಹೆಂಗಿತ್ತು ಹೂವ ಶಾಪಿಂಗ್? ಇಷ್ಟೊಂದು ಹೂವ ತಂದಿದ್ದೆ ಯಾವತ್ತಾದ್ರು? ಇಷ್ಟೊಂದು ಹೂವ ಅಂದ್ರೆ ಇವತ್ತು ರೇಟ್ ಜಾಸ್ತಿ ಇದೆ ತುಂಬಾನೇ. ಬರೀ ಕನಕಾಂಬರನೇ 3,000. ಅಷ್ಟಕ್ಕ? ಜನ ಇತ್ತಾ ಇದ್ರ? ತುಂಬಾನೇ ಜನ ಇದೆ. ಓಹೋ, ಅಪ್ಪನ್ಗೆ ಇವತ್ತು ಸಂತೋಷದ ದಿನ. ಓ, ಇದು ಹೊರಗೆ ದೇವಸ್ಥಾನಕ್ಕೆ ತಿಂದ್ಮೇಲೆ ಎನರ್ಜಿ ಬರುತ್ತಲ್ಲ, ಓಡಾಡ್ತಾಳಿಲ್ಲ. ಎವ್ರಿ ಇಯರ್ ಸಂಕ್ರಾಂತಿಗೆ ಇದೇ ತರ. ನಮ್ದು 2 years once. ಯಾಕೆ ಅಂದ್ರೆ ಅಪ್ಪದು ಇನ್ನೊಬ್ರು ಅಣ್ಣ ಆ ತರ ಯಾರೋ ಇದಾರೆ. ಅಣ್ಣ ಆಗ್ಬೇಕಾ ಏನಂತ ನಂಗೆ ಐಡಿಯಾ ಇಲ್ಲ, ಅಣ್ಣನೇ ಅನ್ಸುತ್ತೆ. ಸೊ ಅವ್ರು 1 ವರ್ಷ ಮಾಡ್ತಾರೆ, ಇನ್ನೊಂದು ವರ್ಷ ನಾವು. ಸೊ ಅದರಿಂದ ನಾವು 2 years once ಮಾತ್ರ ಬರೋದು ನಮ್ಮ ಫ್ಯಾಮಿಲಿ. ಇನ್ನೊಂದ್ಸತಿ ಅಪ್ಪನ ಇನ್ನೊಬ್ರು ಫ್ಯಾಮಿಲಿ ಮಾಡ್ತಾರೆ. ಸೊ ನಮ್ಮ ವಂಶದ್ದೇ ಪೂಜೆ ಆಗ್ಬೇಕು ಸಂಕ್ರಾಂತಿಗೆ ಮಾತ್ರ ಈ ರೀತಿ. ಸಂಜೆ ಕೂಡ ಅದು ಕಿಚ್ಚಾಯಿಸೋದು, ಬೆಂಕಿ ಹಸು ಎಲ್ಲ ಜಂಪ್ ಮಾಡೋದು, ಅದೆಲ್ಲ ಪೂಜೆ ನಡೆಯುತ್ತೆ. ಅದಾದ್ಮೇಲೆ ಫುಲ್ ದೇವ್ರ ಮೆರವಣಿಗೆ ನಡೆಯುತ್ತೆ, ಎಲ್ಲ ತೋರಿಸ್ತಾರೆ. ಆ್ಯಂಡ್ ಇನ್ನೂ ಒಂದು 5 ದೇವರಿದೆ ಇಲ್ಲಿ ನಮ್ದು. ಕೆಂಪಮ್ಮ, ಮದ್ದನಟ್ಟಮ್ಮ ಅಂತೆಲ್ಲ ಎಲ್ಲ ದೇವರನ್ನು ಹೋಗಿ ಪೂಜೆ ಮಾಡಿಸ್ತೀವಿ. 2 ವರ್ಷಕ್ಕೆ ಒಂದ್ಸತಿ ಬರೋದಲ್ವಾ, ಎಲ್ಲಾ ದೇವ್ರಿಗೂ ಪೂಜೆ ಮಾಡಿಸ್ಬಿಡ್ತೀವಿ. ಎಲ್ಲಾ ದೇವ್ರಿಗೂ ಹೂವು ತಂದಿದ್ದಾರೆ ಡ್ಯಾಡಿ. ಹೂವಿಂದ ಹಿಡ್ದು ಹಣ್ಣು ಎಲ್ಲಾನು ಎಲ್ಲ ತೋರಿಸ್ತೀನಿ. ನೋಡಿ, ಇದು ರಿಯಲ್ ಅಮ್ಮ. ನೀವು ನೋಡೋದು ಯೂಟ್ಯೂಬ್ ಅಲ್ಲಿ, ಇವಳಲ್ಲ. ಮೂಗುಗಿಕ್ತೀನಿ ಅಂತಾಳೆ ಮಗಿಗೆ. ನಮ್ಮನೆ ಫಸ್ಟ್ ಅದು ಮಕ್ಳಿಗೆ ತಿನ್ಸ್ತಿ ಕೋಪ ಬರುತ್ತಲ್ಲ, ಆ ಮೂರಲ್ಲೇ ಇಟ್ಕೊಂಡೆ ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಸಂಕ್ರಾಂತಿ. ಈ ನೀರೇ ಕುಡಿತಾ ಇದ್ದೀವಿ ನಾವು, ಬಾವಿ ನೀರು. ಗಡಿಗೆ ಹೊಡೆದಾಕು ಬಿಡು. ರಸಗೋಸ್ಕರ ವಿಡಿಯೋ ಮಾಡ್ತಾ ಹೋಯ್ತು ಪಾಪಗೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಸಿ ಆಯ್ತು. ಮೀನ್ ಮೇಲೆ ಇಲ್ಲಿ ಕ್ಲೀನ್ ಎಲ್ಲ ಮಾಡಿದಾರೆ, ಕಸ ಗುಡ್ಸೋದೆಲ್ಲ. ವರ್ಷ ವಿಡಿಯೋ ಮಾಡ್ತಾಳೆ ಅಂತ ಏನ್ ಮಾಡಿದಲ್ಲ ಗೊತ್ತಿಲ್ಲ. ಸೊ ನೋಡೋಣ. ಈಗ ಆಲ್ಮೋಸ್ಟ್ ದೇವ್ರ ರೆಡಿ ಆಗಿದೆ, ಪೂಜೆ ಸ್ಟಾರ್ಟ್ ಆಗುತ್ತೆ. ನಾನು ಬ್ಯಾಕ್ಗ್ರೌಂಡ್ ಕೊಡ್ಬೇಕಂತ ನಾನು ಏನೋ ಹೇಳ್ತಾ ಇದ್ದೆ. ಪೂಜೆ ಅದೇ ಹೇಳೋದಲ್ಲ, ನಮ್ದು 2 years ಒಂದ್ಸತಿ ನಡೆಯೋದು. ಸೊ ಅವಾಗ ಬಂದು ಎಲ್ಲ ದೇವ್ರಿಗೂ ಪೂಜೆ ಮಾಡಿಸ್ಬಿಡ್ತೀವಿ, ಎಲ್ಲ ದೇವ್ರನ್ನೂ ತೋರಿಸ್ತೀನಿ. ಆ್ಯಂಡ್ ಈಗ ಇಲ್ಲಿ ಇದು ಮೇನ್ ದೇವರು ಡ್ಯಾಡಿದು. ಸೊ ಇಲ್ಲಿ ದೇವ್ರಿಗೆ ಅಪ್ಪ ಅವಾಗ ಐ ಥಿಂಕ್ ಒಂದು 10 ವರ್ಷ ಆಗಿದೆ ಅನ್ಸುತ್ತೆ. ಗೋಲ್ಡ್ ಜುವೆಲ್ಸ್ ಅಲ್ಲ, ದೇವ್ರಿಗೆ ಹಾಕೋದಂತಾನೆ ಒಡವೆ ಬರುತ್ತೆ. ಅದನ್ನು ಚಿಕ್ಕಪೇಟೆಯಿಂದಾನೆ ತಂದಿದ್ದು ಡ್ಯಾಡಿ ಮಾರ್ಕೆಟ್ಗೆ ಹೋಗಿ. ದೇವ್ರಿಗೆ ಹಾಕೋದು ಫುಲ್ ಒಡವೆ ಸೆಟ್ ಕೊಡ್ಸಿದ್ರು. ಅದೆಲ್ಲ ಈ ಸತಿ ದೇವ್ರಿಗೆ ಹಾಕಿದ್ದಾರೆ, ತೋರಿಸ್ತೀನಿ. ಪ್ರತಿಯೊಂದು ಹಾಕಿದ್ದಾರೆ ಅಂತೆ, ಅಪ್ಪ ಹೇಳಿದ್ರಂತೆ ಫೋನ್ ಮಾಡಿ ಎಲ್ಲಾನು ಹಾಕೋದಕ್ಕೆ. ಸೊ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಹೂವು ಕೂಡ ಅವರೇ ಲಿಸ್ಟ್ ಕಳಿಸ್ತಾರೆ ಏನೇನು ತರಬೇಕು ಅಂತ. ಅಷ್ಟು ಹೂವನೂ ಅಪ್ಪ ಅದಕ್ಕೋಸ್ಕರ ತಂದಿರೋದು. ನಮ್ಮದೇ ಪೂಜೆ ಆಗೋದ್ರಿಂದ ಪ್ರತಿಯೊಂದು ನಾವೇ ತಂದು ನಾವೇ ಮಾಡಿಸ್ಬೇಕಾಗುತ್ತೆ. ಊಟ ಕೂಡ ಇದೆ, ಪುಳಿಯೋಗರೆ, ಪೊಂಗಲ್, ಬೆಲ್ದನ್ನ ಸ್ವೀಟ್ ಪೊಂಗಲ್ ಅದೆಲ್ಲ ಇದೆ. ರೈಸ್ ಎಲ್ಲ ಫುಲ್ಲು ದೇವ್ರಿಗೆ
ಫುಲ್ ಮರನೇ ಕಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮಾವಿನ ಎಲೆ. ಈಗ ಬಾಳೆಕಂಬ ಎಲ್ಲ ಕಟ್ತಾ ಇದ್ದಾರೆ. ನಾವು ಬಂದಾಗ ಹೇಗಿತ್ತು, ಇವಾಗ ಎಷ್ಟು ರೆಡಿ ಆಗಿದೆ. ಬಾಳೆಕಂಬ, ಮಾವಿನ ಸೊಪ್ಪು, ಹೂವು ಅಷ್ಟು ಹಾಕಿದ್ದಾರೆ. ಅಲ್ಲಿ ಮುಂದೆ ತೋರಿಸ್ಬೇಕಂತೆ ನೋಡಿ, ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿದ್ದಾರೆ. ನಮಸ್ತೆ ಮಾಡಮ್ಮ. ನಾನು ಎತ್ಕೋಬಾರ್ದು ಇವತ್ತೆಲ್ಲ, ನೀನು ನಾನು ಎತ್ಕೋಬಾರ್ದಮ್ಮ. ವಾ ನೀ ನೋಡಿಬೇಕಂತೆ ಕಣೆ, ಗೊತ್ತಾಗಲ್ವಾ ನಿಂಗೆ ಅಷ್ಟೇ. ನೆಕ್ಸ್ಟ್ ಎಲ್ಲಾರು ಇದೇ ಪ್ರಸಾದ. ಸಿಹಿ ಪೊಂಗಲ್ ಅಮ್ಮ ಇದು. ಸಿಹಿ ಪೊಂಗಲ್ಲು ಇದೇ ರಸಾಯನ ಅನ್ನೋದು, ಡ್ರೈ ಫ್ರೂಟ್ಸ್ ಬಾಳೆಹಣ್ಣು ಸ್ಪೆಷಲಿ ದೇವ್ರಿಗೆ ಅಂತ ಮಾಡೋ ಈ ತರ ಪುಳಿಯೋಗರೆ ಅಂಡ್ ಮೇಲ್ಕೋಟೆ ಪುಳಿಯೋಗರೆ. ಏನು ನನ್ ಗಂಡಂಗ್ ನನ್ ವಿಡಿಯೋ ಮಾಡೋದು ಇಷ್ಟ ಇಲ್ಲ, ಈ ತರದ ಇಷ್ಟ ಇಲ್ವೇನೆ? ಹಾ, ಅವಳಿಗೂ ಇಷ್ಟ. ಹತ್ತು ವರ್ಷ ಆಯ್ತು ಅನ್ಸುತ್ತೆ, 10 ವರ್ಷ ಆಯ್ತು. ಅಷ್ಟೊತ್ತಿಗೆ ಎಲ್ಲ ಕೊಟ್ಟೈತೆ, ಮನೆ ಐತೆಲ್ಲ ಐತೆ, ಇನ್ನೇನ್ ಕೊಡೋದು? ಎಲ್ಲ ಕೊಟ್ಟಿದೆ ದೇವ್ರು, ಮನೆ ಕೊಡ್ತು, ಎಲ್ಲ ಕೊಡ್ತು. ಇನ್ನೇನ್ ಕೊಡ್ಬೇಕು? ಅವ್ರಿಲ್ಲ, ಅಯ್ಯೋ ಮನೇಲಿ ಇರಂಗಿಲ್ಲ ಅವರು. ಕೊಟ್ರೆ ಸಾಕು. ಕೃಷ್ಣಪ್ಪಗೆ 3 ವರ್ಷ ಕೆಂಪಮ್ಮ ತಲೆ ಕಟ್ಸ್ಕೊಬೇಡಿ, ಸೇವೆ ಮಾಡ್ಕೊಳ್ಳಿ. ಎಲ್ಲರೂ ಸೇವೆ ಮಾಡ್ತಾ ಇದಾರೆ, ಜನ ಇದಾರೆ, ಎಲ್ಲ ಒಬ್ಬರಿಗೆ ಆಗಲ್ಲ, ಬಾರ ವಾರಕ್ಕೆ ಕಷ್ಟ ಆಗುತ್ತೆ. ಅಂದಿಲ್ಲ ನವಿಲೇನಾ? ಚಿಕ್ಕದ ನವಿಲ್ ತರನೇ ಇದೆ, ಸ್ವಲ್ಪ ದೊಡ್ಡ ದೊಡ್ಡದೆ. ಈಗ ಕೆಂಪಮ್ಮ ದೇವಸ್ಥಾನ ಹೋಗ್ತಾರೆ. ನಮಗೂ ಪ್ರಸಾದ ತಿನ್ನಂಗಿಲ್ಲ ನಾವು. ಮದ್ವೆಕ್ಕಿಂತ ಮುಂಚೆ ಏನಿರುತ್ತೆ, ನಮ್ಮ ಮಗಳಾಗಿದ್ದಾಗ ಈ ಮನೇಲಿ ಇದ್ದಾಗ ಅಷ್ಟೇನೆ. ಈಚೆ ಹೋದ್ಮೇಲೆ ಏನಿಲ್ಲ. ನಮ್ ಹೊಲ ಎಲ್ಲ ಇತ್ತು, ಇವಾಗೆಲ್ಲ ಬೇರೆಯವ್ರದ್ದಾಗಿದೆ. ಇದುವರೆಗೂ ನಮ್ಮ ಅಪ್ಪಂಗೆ ಟೈಮ್ ಸಿಕ್ಕಿಲ್ಲ ಕರ್ಕೊಂಡೋಗಿ ತೋರ್ಸಕ್ಕೆ. ಅದೇ ಅದೆಲ್ಲೋ ಇದೆ, ಕಾವಲಿದೆ. ಒಂದು ಕುಂಟೆ 300 ರೂಪಾಯಿಗೆ ಹಂಗ್ ಕೊಟ್ಬಿಟ್ಟಿರೋದು ಅವಾಗೆಲ್ಲ ತಾತ. ಆಮಂದ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾಳೆ, ಲಾಸ್ಟ್ ಸೀಟ್ಗೆ ಹೋಗ್ಬಿಟ್ಟಿದ್ದಾಳೆ. ಎತ್ತಿನ ಗಾಡಿಲಿ ನಾನು ರಾಹುಲ್ ಒಂದ್ ವಿಡಿಯೋ ಮಾಡಿದ್ವಿ ಎತ್ತಿನ ಗಾಡಿಲಿ. ಫಸ್ಟ್ ಹೋಗಿದ್ದ ದೇವ್ರು ಚೆನ್ನಕೇಶವ ಅಂತ, ಮನೆ ದೇವ್ರು. ಇದು ಕೆಂಪಮ್ಮ, ಇದು ಕೂಡ ಮನೆ ದೇವ್ರು. ಹೆಣ್ ದೇವ್ರು, ಅದು ಗಂಡ ದೇವ್ರು. ಇದು ತುಂಬಾನೇ ಮಡಿ, ಹೇಳಿದ್ನಲ್ಲ ನಮ್ಗೆ ಯಾವ್ದು ಪ್ರಸಾದ ಏನೂ ಇಲ್ಲ. ನನ್ನ ಮಗಳಿಗೂ ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಅದೇ ನಾನು ನನ್ನ ತಂಗಿ ಯಾವಾಗಲೂ ಫೀಲ್ ಮಾಡ್ಕೊತೀವಿ. ಪ್ರತಿ ಸತಿ 2 ವರ್ಷಕ್ಕೆ ಒಂದ್ಸತಿ ಮಿಸ್ ಮಾಡ್ದಿರ ಬರ್ತೀವಿ ಡ್ಯಾಡಿ ಜೊತೆ, ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀವಿ. ನಮಗೇನು ಇಲ್ಲ ಪ್ರಸಾದ. ಸೀರೆ ಕಂಟೆಂಟ್ ಕೊಡ್ತಾ ಇದ್ದಾಳೆ ಅಂತ ತೀರ್ಥ ಹಾಕಿದ ತಕ್ಷಣ ಹಿಂಗಾಗೋಯ್ತು ನಿಮ್ಮ ಮಗಳಿಗೆ. ಬೇಕಾ ಹೂವ? ಅದಿಲ್ಲ ಬಿಟ್ಟು ಸಾಕು. ಕಲರ್ 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 ಏನಿದು? ಪಪ್ಪದ್ದು ಬಿಟ್ಟು ಎಲ್ಲರೂ ಇಟ್ಕೊಂಡಿದಾರಾ? ಹೇಗ್ ನೋಡ್ತಿದಾರ ನೋಡು.
ಇವಾಗ ನೆಕ್ಸ್ಟ್ ಎಲ್ಲ ಹಂಗೆ ಲೈನ್ ಹಣೆ ಫುಲ್ ಆಗೋಗುತ್ತೆ ಸಂಜೆ ಅಷ್ಟೊತ್ತಿಗೆ. ಇಲ್ಲ ಅಷ್ಟೇ ಎಲ್ರಿಗೂ ಸೀರೆ. ನಂಗೆ ಲಾಸ್ಟ್ ಟೈಮ್ ಸೇಮ್ ಪಿಂಕ್ ಸಿಕ್ಕಿತ್ತು. ನೀನು ಉಟ್ಕೊ ಮಮ್ಮಿ ಒಂದು ಸಖತ್ತಾಗಿರೋ ಸೀರೆ ಸಿಕ್ಕಿದೆ. ಸೊ ಚೆನ್ನಕೇಶ್ವ ಆಯ್ತು, ಕೆಂಪಮ್ಮ ಆಯ್ತು, ನೆಕ್ಸ್ಟ್ ಕೃಷ್ಣನ್ ದೇವಸ್ಥಾನದಲ್ಲಿದ್ದೀವಿ. ಸೊ ಈ ದೇವಸ್ಥಾನಕ್ಕೆ ಪೇಂಟ್ ಮಾಡಿಸ್ಬೇಕು ಅಂತ. ನೋಡು ಬೆಂಕಿನೇ ಎತ್ತಿಟ್ಬಿಟ್ಟ. ಅಯ್ಯೋ ಫುಲ್ ಪೀಸ್ ಪೀಸ್. ಎಷ್ಟು ಚೆನ್ನಾಗಿ ಬೆಳೆಸ್ತಾಳೆ ಗೊತ್ತಾ ಬಾಳೆಹಣ್ಣು ನನ್ನ ಮಗಳು. 1 o'clock ಇವಾಗ 1:30 ಅನ್ಸುತ್ತೆಲ್ಲ ಊಟಕ್ಕೆ ಕೂರ್ತೀವಿ ಅನ್ಸುತ್ತೆ. ಡ್ಯಾಡಿ ಇನ್ನೂ ಡಿಸ್ಕಷನ್. ನೆಕ್ಸ್ಟ್ ಸ್ಟಾಪ್. ಇಲ್ಲೆಲ್ಲ ನೀರಿತ್ತು ಫುಲ್ಲು. ನೋಡು ಒಂಚೂರು ಇರಂಗಿದೆ ಅಲ್ಲಿ ಬಟ್ಟೆ ಹೋಗಿತಾ ಇದಾರೆ ನೋಡು. ತಿನ್ನು ತಿನ್ನು ತಿನ್ನು. ಖಾರ ಇದೆಯಾ? ಖಾರ ಮಾಡಲ್ಲ. ಏನ್ ಬೇಕು? ನೀರಾ? ಬಡೇ ಸಕ್ಕದಾವೆ. ಬಾ 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 ಬಾ. ಪ್ಲೇಟ್ಸ್ ಎಲ್ಲ ತಗೊಂಬಂದ್ವಿ. ನಾನು ಮೋಯ್ ತೋರಿಸ್ತೀನಿ ಹೇಗಿದೆ ನೀರು ಅಂತ. ಫಸ್ಟ್ ಊಟ. ವೆರಿ ಹಂಗ್ರಿ. ಬಡೇ ಪುಳಿಯೋಗ್ರಿ ಪುಳಿಯೋಗ್ರಿ. ಮೊಸರನ್ನ ಹಾಕಿ ಅಂತ ಹೋಗಿದಲ್ ತಟ್ಟೆ ಹಿಡ್ಕೊಂಡು. ಇಲ್ಲಿ ಬಾ, ಮಮ್ಮ ಹತ್ರ ಕುತ್ಕೋ ಬಾ, ಇಲ್ಲಿ ತೊಡೆ ಮೇಲೆ ಕುತ್ಕೋ ಬಾ, ಇಲ್ಲಿ ಇರ್ಬೇಕು ಹಚ್ಬಿಡುತ್ತಲ್ಲಿ ಬೇಡ ಕಣಪ್ಪ. ಕಂದಮ್ಮನೆ ತಿಂತಾ ಇದ್ದಾರೆ ಮೊಸರನ್ನ. ಇವಾಗ ಮೊಸರನ್ನ ಇಷ್ಟ ಫೇವ್ರೇಟ್ ಅಲ್ಲ ಕಂದ? ತಿನ್ನು. ಅಲ್ಲಿಂದ ಒಪ್ಪ ಯಾವ್ದೋ ಟಿವಿ ಇಸ್ಕೊಂಡು ಬಾಡಾಡಿ ಇಲ್ಲೇ ಮಹದೇಶ್ವರ ಟೆಂಪಲ್. ಅದೇ ಹೇಳ್ತಾ ಇದ್ರು ಇದು ದೇವ್ರ. ಇಲ್ಲಿ ಹೆಂಗ್ ಗೊತ್ತಾಯ್ತು ಇಲ್ಲಿ ದೇವ್ರಿದೆ ಅಂದ್ರೆ, ಇದು ಉದ್ಭವ ಮೂರ್ತಿ ತರನ. ಹಸು ಬಂದು ಇಲ್ಲಿ ಹಾಲು ಕರಿತಾ ಇತ್ತಂತೆ, ಅದಾಗದೆ ಅವಾಗ ಗೊತ್ತಾಗಿದ್ದಂಥ ದೇವಸ್ಥಾನ, ಅವಾಗ ಕಟ್ಸಿರೋಂಥ ದೇವಸ್ಥಾನ. ನಾನೇ ಡಿಸೈನ್ ಮಾಡೋಣ ಅಂತ ತಾಕತ್ ಕಾಣೆ ಬ್ಯೂಟಿ. ಸೊ ನೋಡಿ, ಇದು ಲಿಂಗ ಥರ ಅಲ್ಲಿ ಕೆಳಗೆ ಹೂವು ಹಾಕಿದ್ರಲ್ಲ, ಅದೇ ಉದ್ಭವ ಮೂರ್ತಿ. ತಗೋಪ್ಪ. ಎಷ್ಟು ಸತಿ ನೀರ ಹತ್ರ ಹೋದ್ರು ವಿಡಿಯೋ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ತೋರ್ಸೋದಕ್ಕೋಸ್ಕರ ಹೊರಡುವಾಗ ಲಾಸ್ಟಲ್ಲಿ ಮಾಡ್ಕೊಂಡಿದ್ದು ವಿಡಿಯೋ ಇದು. ಇಟ್ಸ್ ರೈನಿಂಗ್, ಗಮ ಗಮ ಅಂತ ಇದೆ, ಮಳೆ ಬರ್ತಾ ಇದೆ. ಮಲಗಿಬಿಡಿದಾಳೆ. ಸೊ ಮಹದೇಶ್ವರ ದೇವಸ್ಥಾನ ಪೂಜೆ ಆಯಿತು. ನನಗೆ ಮಾಧವಿ ಅಂತ ಹೆಸರಿಡೋದಕ್ಕೆ ಕಾರಣನೇ ಮಹದೇಶ್ವರ ದೇವರು. ಹರಕೆ ಮಾಡಿಕೊಂಡು ಹುಟ್ಟಿದ್ರಿಂದ ನನಗೆ ಹೆಸರು ಮಾಧವಿ ಅಂತ ಬಂದಿದ್ದು. ನಮ್ಮ ಅಜ್ಜಿ ಹರಕೆ ಮಾಡ್ಕೊಂಡಿದ್ರು, ನಮ್ಮಪ್ಪ ಅವರಮ್ಮ ಅವ್ರು ಹರಕೆ ಮಾಡಿಕೊಂಡು ನಾನು ಹುಟ್ಟಿದ್ದಕ್ಕೆ ನನಗೆ ಮಹದೇಶ್ವರ ದೇವ್ರ ಹೆಸರು ಇಡ್ತೀವಿ, ನಿಂದೆ ಹೆಸರು ಇಡ್ತೀವಪ್ಪ ದೇವರೇ ಅಂತ ಹೇಳಿ ಹರಿಸ್ಕೊಂಡಿದ್ದರಿಂದ ನನ್ನ ಹೆಸರು ಮಾಧವಿ. ಕಂದಮ್ಮ ಸ್ಲೀಪಿಂಗ್. ನೆಕ್ಸ್ಟ್ ಸ್ಟಾಪ್ ಶ್ರೀ ಮದ್ದೇನಟ್ಟಮ್ಮ ಅಮ್ಮನವರ ದೇವಸ್ಥಾನ, ಮದ್ದೇನಹಟ್ಟಿ. ತುಂಬಾ ಫೇಮಸ್ ಟೆಂಪಲ್ ಇದು. ಅಲ್ಲಿ ಒಳಗೆ ಪೂಜಾರಿ ಎಲ್ಲ ಏನೂ ಇರಲ್ಲ, ನಾವೇ ಪೂಜೆ ಮಾಡೋದು. ಆ್ಯಂಡ್ ಹೊರಗೆ ಇಲ್ಲಿ ಕೋಳಿ ಕಟ್ ಮಾಡ್ಕೊಂಡು ಇಲ್ಲೇ ಅಡುಗೆ ಮಾಡೋರು ಇಲ್ಲೇ ಮಾಡ್ತಾರೆ. ಇಲ್ಲೆಲ್ಲ ಜಾಗ ಇದೆ, ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಮನೆಗೆ ತೊಗೊಂಡು ಹೋಗಿ ಮಾಡ್ಕೊಳ್ಳೋರು ಮನೆಗೆ ತೊಗೊಂಡು ಹೋಗಿ ಮಾಡ್ಬೋದು. ಹರಕೆ ಇತ್ತು, ಮುಂಚೆ ಒಂದ್ಸತಿ ಮಾಡಿಸಿದ್ವಿ. ಸುಮಾರು ವರ್ಷ ಆಯಿತು, 6-7 ವರ್ಷ 8 ವರ್ಷ ಆಗಿದೆ ಅನಿಸುತ್ತೆ. ಅವಾಗ ಒಂದ್ಸತಿ ಹರಕೆ ಇತ್ತು. ಸೊ ಇಲ್ಲಿ ಸೇವೆ ಮಾಡಿದ್ವಿ. ಎಲ್ಲರೂ ಬೆಂಗಳೂರಿಂದ ಎಲ್ಲರೂ ಬಂದು ನಾನ್ ವೆಜ್ ಅಡುಗೆ. ಶೀಘ್ರದಲ್ಲೇ ಮತ್ತೆ ನಮ್ದು ಹರಕೆ ಇದೆ ಪಾಪುಗೋಸ್ಕರ. ನಾನು ಹರಕೆ ಮಾಡ್ಕೊಂಡಿದ್ದೆ, ನನಗೆ ಗೊತ್ತೇ ಇಲ್ಲ, ಮಮ್ಮಿನೂ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಮಮ್ಮಿ ಮಾಡಿಸ್ತೀನಿ ಅಂತ, ನಾನು ಮಾಡಿಸ್ತೀನಿ ಅಂತ. ಸೊ ಕೊನೆಗೆ ಇಬ್ಬರು ಶೇರ್ ಮಾಡಿಕೊಂಡು ಇಬ್ಬರು ಮಾಡೋಣ, ಇಬ್ಬರು ಸೇರಿ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಮಾರ್ಚ್ ಮೇಲೆ ಸ್ವಲ್ಪ ಬ್ಯುಸಿ ಇರುತ್ತೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ ಆದಮೇಲೆ ಇಲ್ಲೆಲ್ಲ ರಶ್ ಇರುತ್ತೆ ಅಂತೆ. ಬಂದೆ ಸೊ ಚೌಟ್ರಿ ಸಿಗೋದೆಲ್ಲ ಕಷ್ಟ ಆಗುತ್ತೆ ಮಾರ್ಚ್ ಆದಮೇಲೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ. ಸೊ ಫೆಬ್ಬಲ್ಲಿ ಅಥವಾ ಮಾರ್ಚ್ ಏಪ್ರಿಲ್ ಮೇ ಅಂತೂ ತುಂಬ ರಶ್ ಇರುತ್ತಂತೆ. ಸೊ ಫೆಬ್ಬಲ್ಲಿ ಟ್ರೈ ಮಾಡೋಣ ಅಂತ.
ಅದರ್ವೈಸ್ ಬ್ಯುಸಿ ಸೀಸನ್ ಎಲ್ಲ ಮುಗಿಸ್ಕೊಂಡು ಯಾವಾಗಾದ್ರೂ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀವಿ. ತುಂಬ ಜನ ಇರೋದು ಹಾಗೆಲ್ಲ ತುಂಬ ಹಿಂಸೆ ಆಗುತ್ತೆ. ಈಗ ನೋಡಿ ಆ್ಯಕ್ಚುಲಿ ಯಾರೂ ಇಲ್ಲ ಆಯ್ತಾ, ದಿಸ್ ಇಸ್ ಲೆಸ್. ತುಂಬ ಜನ ಕಾಲಿಡೋಕ್ಕೂ ಆಗಲ್ಲ, ಆ ಥರ ಜನ ಇರ್ತಾರೆ, ಅವಾಗ ಕಷ್ಟ ಆಗುತ್ತೆ. ದೇವ್ರನ್ನ ಒಂದೊಂದ್ಸತಿ ಒಂದೊಂದ್ ಥರ ಅಲಂಕಾರ ಮಾಡಿರ್ತಾರೆ. ಇವತ್ತೇನು ಮಾಡಿದ್ದಾರೆ ನೋಡೋಣ. ತುಂಬ ಚೆನ್ನಾಗಿ ಮಾಡಿರ್ತಾರೆ. ಒಂದ್ಸತಿ ಬರೀ ಬ್ಯಾಂಗಲ್ಸಲ್ಲಿ, ಎಲೆನಲ್ಲಿ, ದುಡ್ಡಲ್ಲಿ ಆ ಥರ ಎಲ್ಲ. ಇವತ್ತೇನು ಮಾಡಿದ್ದಾರೆ ಗೊತ್ತಿಲ್ಲ. ಸೊ ಇದೇ ಮದೇನಟ್ಟಮ್ಮ, ತುಂಬ ಚೆನ್ನಾಗಿದೆ ನೋಡಿ. ನಾವು ತಗೊಂಡು ಹೋಗಿದ್ದು ಮಡ್ಲಕ್ಕಿನೂ ಅಲ್ಲೇ ಇಲ್ಲೇ ಇಟ್ಟಿದ್ದೀವಿ. ಸಂಡೆಯಿಂದನೇ ಹಾಗೆ ಗೇಟ್ ಸಂಡೆಯಿಂದ ಸೀರೆ ಇರ್ಬೋದು, ಎಲ್ಲ ಹೂವು ಹಣ್ಣು ಎಲ್ಲ. ನಿದ್ದೆ ಆಯ್ತಾ ಕಂದಮ್ಮದು? ಡಿಡ್ ಯು ಹ್ಯಾವ್ ಅ ಗುಡ್ ಸ್ಲೀಪ್? 1 hour. ಈಗ ಮಾರಮ್ಮ ಟೆಂಪಲ್ ಇದ್ದೀವಿ. ಸೀರೆ ಉಡ್ಸಿದ್ರಾ? ಸೀರೆ ಹೊತ್ತಿಸಿದ್ದಾರೆ ಡ್ಯಾಡಿನೇ. ಅಪ್ಪನೇ ಪೂಜೆ ಮಾಡ್ತಾ ಇದ್ದಾರೆ. ಏನ್ ದೇವ್ರ ಒಳಗಡೆ ಅಲ್ಲೇ ಲೆಫ್ಟ್ ರೈಟು ಎಲ್ಲ ಕಡೆ ಚೂರ್ ಚೂರ್. ಕ್ಯಾಲೆಂಡರ್ ಹಳೆ ಊರಮ್ಮ. ಫುಲ್ ಮನೆಗಳು ಕಟ್ಬಿಟ್ಟಿದ್ದಾರೆ. ಜಗ್ಲಿ ತರ ಇತ್ತು, ಓಪನ್ ಆಗಿತ್ತು, ಫುಲ್ ಚೇಂಜ್. ಇದೊಂದು ಹೊಸ ಮನೆ, ಇದು ಹೊಸ ಮನೆ. ಎಷ್ಟು ಚೇಂಜಸ್ ಆಗೋಗಿದೆ. ಇಲ್ಲ ಹಂಗೆ ಇದೆ, ಹೈಟೇ ಕಮ್ಮಿ ಆಗೋಗಿದೆ ಅನ್ಸುತ್ತೆ. ಸಿಮೆಂಟ್ ಹಾಕಿ ಹಾಕಿ ಹಾಕಿ. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಆಗಿ ಹೊರಟ್ವಿ. ಇಲ್ಲಿ ನೋಡಿ ಹಸುನೆಲ್ಲ ಅಲಂಕಾರ ಮಾಡಿ ರೆಡಿ ಮಾಡ್ತಾ ಇದಾರೆ ಕಿಚ್ಚಾಯಿಸೋದಕ್ಕೆ. ನೋಡಿ ನಮ್ ದೊಡ್ಡಪ್ಪ ಅವ್ರ ಮನೆನೆಲ್ಲ ಇದ್ದಿದ್ ನಾವ್ ಇವಾಗ. ಗೆಸ್ಟ್ ಮಾಡಿ, ಹಳ್ಳಿ ಹುಡುಗಿ ಎಷ್ಟು ಉದ್ದ ಕಾಣಿಸ್ತಾ ಇದ್ದಾಳೆ ಕಂದಮ್ಮ. ವಾವ್ ಚೆನ್ನಾಗಿದೆ. ನೀವು ಇದೆ ದೇವ್ರು. ಸೊ ಪಾಪುದು ಈ ಪ್ರಿಟಿ ಡ್ರೆಸ್ ವರ್ಷನ್ ಸೀರೆಯಿಂದ ಮಾಡಿರೋದು. ಆ್ಯಂಡ್ ವರ್ಷ ಅವ್ರ ಅತ್ತೆನೇ ಅವ್ರ ಕೈಯಾರೆ ಹೊಲ್ದಿರೋ ಅಂಥ ಡ್ರೆಸ್. ಎಷ್ಟು ಖುಷಿ ಆಯಿತು ನಂಗೆ ಅವ್ರು ಕೊಟ್ಟಾಗ. ಅಂದರೆ ಫಸ್ಟ್ ಟೈಮ್ ಪಾಪುಗೊಬ್ರು ಅವ್ರ ಕೈಯಾರೆ ಹಿಂಗೆ ಏನೋ ಸ್ಯಾರಿನಲ್ಲಿ ಲಂಗ ಹೊಲ್ದಿರೋದು. ಆ್ಯಂಡ್ ಆಂಟಿ ನನ್ನ ಕೈ ಕೊಟ್ಟಾಗ ಐ ವಾಸ್ ವೆರಿ ಹ್ಯಾಪಿ. ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ. ಪುರೋಹಿತರು ಮನೆ ಇದೆ. ಸೊ ಡ್ಯಾಡಿನೇ ಕಿಡಿ ಅಂಟಿಸ್ತಾ ಇದ್ದಾರೆ. ಅದಾದಮೇಲೆ ಫಸ್ಟ್ ದೇವ್ರು ಹೋಗಬೇಕು, ಅದ ನಂತರನೇ ಹಸುಗಳಿಗೆ ಜಂಪ್ ಮಾಡಿಸೋದು. ಸೊ ಊರ್ನ ನಾನು ಎಲ್ಲರೂ ಕೇಳಿದೆ, ಯಾಕೆ ಈ ರೀತಿ ಮಾಡೋದು, ಹಸುವನ್ನ ಬೆಂಕಿ ಮೇಲೆ ಕಿಚ್ಚಾಯಿಸೋದು ಅಂತ, ಇದನ್ನ ಕಿಚ್ಚಾಯಿಸೋದು ಅಂತ ಕರೀತಾರೆ ಊರ ಕಡೆ.
ಸೊ ಅವ್ರು ಹೇಳಿದ್ದು ಏನು ಅಂದರೆ ಹಸುಗೆ ಏನೇ ಕಾಯಿಲೆ ಇದ್ದರೂ ಕ್ರಿಮಿ ಕೀಟಗಳೆಲ್ಲ ಇರುತ್ತೆ ಸ್ಕಿನ್ನಲ್ಲಿ ಅಲ್ವಾ ಅನಿಮಲ್ಸ್ಗೆ, ಅಂದರೆ ಜನರಲ್ ಯಾವುದೇ ಪ್ರಾಣಿಗಾದ್ರೂ. ಸೊ ಹಸುಗೂ ಅಷ್ಟೇ ಅದೆಲ್ಲ ಹೋಗುತ್ತೆ. ಆ್ಯಂಡ್ ಹಾಗೆ ದೇವರಿಗೆ ಅಂದರೆ ಗೋವಿಗೆ ಪಾದಕ್ಕೆ ಬೂದಿ ಅಂಟಿದ್ರೆ ಇಷ್ಟ ಆಗತ್ತೆ, ಅದಕ್ಕೋಸ್ಕರ ಅಂತ ಹೇಳಿದ್ರು. ನಿಮ್ಮ ನೋಡಿ ಇಲ್ಲಿ ಚೆನ್ನಾಗಾಗುತ್ತೆ, ಇಲ್ಲೇ ನಿಂತ್ಕೊಂಡು ನೋಡ್ಬೋದು. ಇದು ಪಾಪ ತೋರಿಸ್ಬೋದು, ಹೊರಗಡೆ ನಿಂತ್ಕೊಂಡು. ಇದು ತುಂಬ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಸೊ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಊರ ಕಡೆ. ನಾ ಹೋಗೋದಕ್ಕೆ ಶುರು ಮಾಡಿದಾಗಿಂದನೇ ನಾನು ಯಾವುದೇ ಹಸುಗೆ ಏನೇ ಗಾಯ ಆಗೋದು ಆ ಥರ ಎಲ್ಲ ಆಗಿರೋದು ಇದುವರೆಗೂ ನೋಡಿಲ್ಲ, ಇನ್ಸಿಡೆಂಟ್ಸ್ ಆಗಿಲ್ಲ. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ನಮ್ಮೂರಲ್ಲಿ ಹೇಗೆ ಹಬ್ಬ ನಡೆಯುತ್ತೆ, ಊರ ಕಡೆ ಎಲ್ಲ ಇನ್ನೂ ಯಾವ ರೀತಿ ಹಬ್ಬಗಳು ನಡೀತಾ ಇದೆ ಅಂತ ಬ್ಯಾಂಗ್ಳೂರಿರೋರಿಗೆ ಗೊತ್ತಿರಲ್ಲ ಅಲ್ಲ, ಅದಕ್ಕೋಸ್ಕರ ಅಷ್ಟೇ ನನ್ನ ಇಂಟೆನ್ಷನ್, ಬೇರೆ ಏನೂ ಇಲ್ಲ. ಆ್ಯಂಡ್ ಮೇನ್ಲಿ ಡ್ಯಾಡಿಗೆ ಒಂದು ಮೆಮರಿ ಇರಲಿ ಅಂತ ಹೇಳಿ ನಾನು ಪ್ರತಿಯೊಂದು ವ್ಲಾಗ್ ಮಾಡ್ಕೊಂಡಿದ್ದೀನಿ. ಇದು ನಾನು ಡ್ಯಾಡಿಗೆ ಡೆಡಿಕೇಟ್ ಮಾಡ್ತೀನಿ ವಿಡಿಯೋ. ಇನ್ನೂ ಅಲ್ಲ ಎಷ್ಟೊಂದವೆ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಹಸುನ ಒಂದೇ ಜಂಪ್ ಮಾಡೋದಕ್ಕೆ ಬಿಡೋದಿಲ್ಲ. ಅದ್ರ ಜೊತೆಗೆ ಅದನ್ನು ಸಾಕಿರೋವಂಥವ್ರು ಕೂಡ ಜೊತೆಗೆ ಇದ್ದು ಅದ್ರ ಜೊತೆ ಜಂಪ್ ಮಾಡ್ತಾರೆ. ಬೆಂಕಿನಲ್ಲಿ ಅಥವಾ ನಡ್ಕೊಂಬರೋದಾಗಲಿ ಅದನ್ನು ಜಂಪ್ ಮಾಡೋದಾಗಲಿ ಮಾಡ್ತಾರೆ. ರಂಗೋಲಿ ಬಿಟ್ಟಿದ್ದಾರೆ ಇಲ್ಲಿ. ಇದು ಮಂಟಪ ಅಂದ್ರೆ ಇದೇನೆ, ಇದು ಅಲಂಕಾರ ಎಲ್ಲ ಮಾಡಿದ್ದು ನಮ್ಮ ತಮ್ಮಂದ್ರು ಮತ್ತೆ ಚಿಕ್ಕಪ್ಪ ಅಪ್ಪ ಕಳ್ಸಿನಿ. ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ದೇವರು. ಸೊ ಅಷ್ಟು ಜನದ್ದು ತೆಂಗಿನಕಾಯಿ ಹೊಡೆದು ಪೂಜೆ ಸಾಮಾನೆಲ್ಲ ತಗೊಂಡು ಎಲ್ಲ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಪೂಜೆ ಮಾಮಿ ಮಾಡ್ಕೋ. ತಾತ ಇಲ್ಲಿ ಕರಿ ತಾತ. ಕದಮ್ಮ ಏನ್ ತಿಂತಾ ಇದ್ದೀರಾ? ಓನು ಏನ್ ತಿಂತಾ ಇದೆಯಮ್ಮ? ಬಿಚ್ಚಿ ಬಿಚ್ಚಿ. ಇದು ಲೈಕ್ ಎ ನ್ಯೂ ಟೀ ಶರ್ಟ್. 3ನೇ ಹೊಸ ಬಟ್ಟೆ ಬೆಳಗ್ಗೆಯಿಂದ ಮೇಡಮ್ಗೆ. ಸೂಪರಾ? ಏನು ಒಬಿಡಿಯಂಟ್ ಸ್ಟೂಡೆಂಟ್ ತರ ಕೈ ಕಟ್ಕೊಂಡು ನಿಂತ್ಕೊಂಡು ದೇವ್ರು ನೋಡ್ತಾ ಪ್ರಸಾದ ಚೆನ್ನಾಗಿರ್ತದೆ ಇದು. ಸ್ವೀಟ್ ಮುಂದೆ ಯಾರು ಮಾಡ್ಸಿಲ್ಲ ಅಂತ ಇದುವರೆಗೂ, ನಮ್ಮಮ್ಮನೇ ಫಸ್ಟ್ ಮಾಡ್ಸಿರೋದು. ಯಾರು ಮಾಡ್ಸಿದಮ್ಮ? ತಾತ. ತೆರೆ ಹಿಂದಿನ ಪ್ರತಿಭೆ. ಓ ಎಲ್ಲ ತರ ಮಾಡ್ತಾರೆ ಸ್ವಲ್ಪ ಆದ್ಮೇಲೆ. ಅಲ್ಲಿ ಸೊಂಟ 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 ಇಟ್ಕೊಂಡು ಹೋಗ್ತಾರದು. ಅಲ್ಲಿ ಅಲ್ಲಪ್ಪ. ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ಫ್ಲವರ್ ಡೆಕೋರೇಷನ್, ಅಪ್ಪ ಫ್ಲವರ್ ಡೆಕೋರೇಷನ್ ಏನದು ಕಂದ? ಮೂನ್ ಅಲ್ಲಿದೆ. ಸೊ
ದೇವ್ರ ಹೆಚ್ಚಿರೋದು ನಾವೇ ಆಗಿರೋದ್ರಿಂದ ನಾವು ಮನೆಗೂ ಹೋಗೋಂಗಿಲ್ಲ. ಇದೆಲ್ಲ ಮೆರವಣಿಗೆ ಮುಗಿಯೋವರೆಗೂ ಪ್ರತಿಯೊಬ್ರು ಮನೆ ಮುಂದೆನೂ ಹೋಗ್ಬೇಕು ನಾವು ದೇವರು. ಆ್ಯಂಡ್ ಎಲ್ಲ ದೇವ್ರು ಎತ್ಕೊಂಡಿರೋ ಪಾದ ತೊಳಿತಾರೆ. ಹಸು ಏನು ಯಾರ್ಯಾರು ಇದ್ದಾರೆ ಅಲ್ಲಿ ಇದಿಟ್ಕೊಂಡಿರೋರು ಪಂಜು ಎಲ್ಲಾರ್ದು. ಸೊ ಮಮ್ಮಿ ವರ್ಷ ಎಲ್ಲ ದೇವಸ್ಥಾನ ಹತ್ರನೇ ಕೂತ್ಕೊಂಡಿದ್ದಾರೆ, ನಮ್ಮ ಚಿಕ್ಕಮ್ಮ ಎಲ್ಲ. ನಾನು ಅಲ್ಲಿ ಕೂತ್ಕೊಳ್ಳೋ ಬದಲು ಅಟ್ಲೀಸ್ಟ್ ಇಲ್ಲಿ ಬರೋಣ ಜೊತೆಗೆ ಅಂತ ಹೇಳ್ಬಿಟ್ಟು ಒಂದು ವಾಕ್ ಆಗುತ್ತೆ ಫುಲ್ಲು. ಡ್ಯಾಡಿಗೂ ಏನು ಫೀಲ್ ಆಗಬಾರ್ದಲ್ಲ ಬಂದಿಲ್ಲ ಅಂತ ಕೇಮಿಲ್ಲ. ಆ್ಯಂಡ್ ರಾಹುಲ್ ಕೂಡ ಇದ್ದಾರಲ್ಲೇ, ಅದಕ್ಕೆ ಆದರೆ ಇಲ್ಲಿದ್ದಾರೆ ದೇವ್ರ ಹತ್ರ. ಸೊ ಟರ್ನ್ ವೈಸ್ ಎಲ್ಲರೂ ಎತ್ಕೊತಾ ಇರ್ತಾರೆ, ಅದಕ್ಕೇನೆ ನಾನು ಬಂದೆ. ನಾವು ಹೋಗಿ ಮಲ್ಗೋಂಗಿಲ್ಲ ದೇವರು ವಾಪಸ್ ಗುಡಿಗೆ ಹೋಗೋವರೆಗೂ. ಫೀಲ್ ಸೋ ಗುಡ್ ಗೊತ್ತಾಯ್ತಾರ ಎಲ್ಲ ಹಬ್ಬ ಮಾಡೋದು ಮನೇಲೆ ಇದು ಬೋರ್ ಆಗತ್ತಲ್ಲ. ಆಲ್ಮೋಸ್ಟ್ ದೇವಸ್ಥಾನ ಹತ್ರ ಇದೀವಿ. ಇದು ತುಂಬಾನೇ ಇಂಪಾರ್ಟೆಂಟ್ ಈ ತರ ಮೆರವಣಿಗೆ ಹೋಗುವಾಗ. ದೇವಸ್ಥಾನ ರೀಚ್ ಆಗಿ ಕೊಟ್ಟಿದ್ದು. ಹೌದಾ? ಎರಡಕ್ಕೂ ಇದೆ ಅಂತ ಗೊತ್ತಿರ್ಲಿಲ್ಲ. ಹೌದು ತಿರುಪತಿಲಿ ಆಗ್ತಾರ ಕಾಸಿನ ಸರ್, ಅಲ್ಲಿ ಆ ಥರದ್ದು ಒಂದು 4 ಲಕ್ಷ ಕಾಸಿನ ಸರ್ ಅದಕ್ಕೋಸ್ಕರ. ಸೀರೆ ದೀರ್ಘಮಾಯು ವಿಪರೀತ ಶ್ರೀ ಭೂರಿಣಾ ಸಮೇತ ಲಕ್ಷ್ಮೀ ಸ್ವಾಮಿನ ಪೂರ್ಣಾನುಗ್ರಹ ಪ್ರಸಾದ ಫಲ ಸಿದ್ಧಿರಸ್ತೋ ಧನಂ ಧಾನ್ಯಂ ಭೋಗೀರ್ತಿ ವಿಂಶತಿ ಸಂವತ್ಸರಂ ದೀರ್ಘಮಾಯು ಪ್ರಸಾದ ಫಲ ಸಿದ್ಧಿರಸ್ತೋ ಧನಂ ದೀರ್ಘಮಾಯು. ಹಿಂಗಿದೆ ನನ್ನ ಮಗಳದ್ದು. ಇದೇ ತರ ಏನೋ ಬಟ್ ಹೆಂಗಿದೆ ಗೊತ್ತಾ, ಎಲ್ಲಿದ್ರು ಕಾಣ್ತೀಯ ಲೈಟ್. ಯಮರಾಜನ್ ಜೊತೆ ಏನಂತ ಯಮರಾಜನ್ ಜೊತೆ ಇರೋರು ಅದೇನು ಯಕ್ಷಪುತ್ರರ ಏನು ಅಂತಾರೆ. ಯಮರಾಜನ್ ಜೊತೆ ಇರ್ತಾನಲ್ಲ, ಅವನ ಹೆಸರೇನು? ಹಾ, ಚಿತ್ರಗುಪ್ತನ್ ಡ್ರೆಸ್ ತರ ಇದೆ ಅಂತ ನನ್ನ ಡ್ರೆಸ್. ಕಡೆ ಫುಲ್ ಇರ್ಬೇಕು ಹಚ್ಬಿಡ್ತು. ಸೊ ಚಪ್ಪಲೆಲ್ಲ ಬಿಟ್ಟು ಓಡ್ಬಿಟ್ಟೆ, ಚಪ್ಪಲ್ ಮಿಸ್ ಆಗೋಯ್ತು. ಇವಾಗ ನಮ್ಮ ಚಿಕ್ಕಮ್ಮ ಬೇಡ ಬೇಡ ಅಂದ್ರು ನಂಗೆ ಅಭ್ಯಾಸ ಇದೆ, ನೀವು ಬರೀಕಾಗಲ್ಲ ನಡೆಯೋಕ್ಕಾಗಲ್ಲ ಅಂತ ಅವ್ರ ಚಪ್ಪಲ್ ಕೊಟ್ಟಿದ್ದಾರೆ. ಸೊ ಅವ್ರ ಚಪ್ಪಲ್ ನೋಡಿ ಇಲ್ಲೇ ಇದೆ ನಮ್ಮ ಚಿಕ್ಕಮ್ಮ. ಅವ್ರ ಚಪ್ಪಲ್ ಹಾಕೊಂಡು
ವಾಪಸ್ ಮನೆಗೆ ಹೋಗ್ತಾ ಇದೀವಿ ಊಟ ಮಾಡೋದಕ್ಕೆ. ನಮ್ಮ ದೊಡ್ಡಪ್ಪ ಅಂತ ಆಗಲೇ ಹೇಳಿದ್ನಲ್ಲ, ಅವ್ರ ಮನೇಲಿ ಊಟ ರೆಡಿ ಮಾಡಿ ನಮಗೋಸ್ಕರ ತಿನ್ಕೊಂಡು ಹೊರಡೋದು ಇವಾಗ ಪಟ 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 ಅಂತ. ಟೈಮ್ ಇಸ್ ಆಲ್ಮೋಸ್ಟ್ 9:15 ಆಗ್ತಾಯಿದೆ. 11 ಗಂಟೆ 10:30 ಅಂತೂ ಆಗುತ್ತೆ. ನನ್ನ ಮಗಳಿಗೆ ಬೇರೆ ತಿನ್ಸ್ಬೇಕಲ್ಲ. 11 ಅದನ್ನೇ ಲೆಕ್ಕ ಹಾಕಿರೋದು. ಇವಾಗ ನನ್ನ ಮಗಳಿಗೆ ಏನು ತಿನ್ಸೋದು ಅಂತ ಟೆನ್ಷನ್ ನನಗೆ. ಕಂದಮ್ಮ, ಶೋ ಯುವರ್ ಫ್ಲವರ್ಸ್. ಯು ಲುಕಿಂಗ್ ವೆರಿ ಪ್ರಿಟಿ ಬಂಗಾರಿ. ಅನ್ನ ಬೇಕಾ? ಆರ್ ಯು ಹಂಗ್ರಿ? ಅನ್ನ. ಬಾಯ್ ಬಾಯ್ ಮಂಡ್ಯ, ಬಾಯ್ ಬಾಯ್ ಮಂಡ್ಯ, ಬ್ಯಾಕ್ ಟು ಬ್ಯಾಂಗ್ಳೂರ್. ಯಾರ್ಯಾರು ಎಲ್ಲಿ ಹಾಸನರಾಗುತ್ತಿದ್ದೀರೆ?